ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾದ ನಂತರ ಅಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇವೆ, ಮಾತೆತ್ತಿದರೆ ಕಲ್ಲೊಡೆಯೋದು, ಮಾತೆತ್ತಿದರೆ ಬೆಂಕಿ ಹಚ್ಚೋದು, ಇಂಥವರನ್ನ ನಿಯಂತ್ರಿಸೋದಕ್ಕೆ ಸುವೇಂದು ಅಧಿಕಾರಿ ಸರ್ಕಾರ ಏನು ಮಾಡ್ತಾ ಇದೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೂ ಅನ್ಸುತ್ತೆ ಕರ್ನಾಟಕದಲ್ಲಿ ಯಾಕೆ ಈ ರೀತಿ ಆಗೋದಿಲ್ಲ. ಸುವೇಂದು ಅಧಿಕಾರಿ ಸರ್ಕಾರದ ಪೊಲೀಸರು ಜಹಾಂಗೀರ್ ಮೊಹಲ್ಲಾಗೆ ಹೋದ್ರು, ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಆ ಮೊಹಲ್ಲಾದಲ್ಲಿ ಯಾರ್ಯಾರಿದ್ದಾರೆ ಅವರು ಸಹ ಇಂಥ ಕಿಡಿಗೇಡಿಗಳ ಬಗ್ಗೆ ಗಮನ ಹರಿಸಬೇಕು. ಗಲಭೆಕೋರರಿಗಷ್ಟೇ ಅಲ್ಲ, ಗಲಭೆಕೋರರನ್ನು ರಕ್ಷಿಸುವಂತ ಇಡೀ ಏರಿಯಾಗೆ ಶಿಕ್ಷೆ. ಇದೇ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಇಂಥ ಒಂದು ಕಾಯ್ದೆಯನ್ನು ಬಳಸಿಕೊಳ್ಳೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. ಸ್ನೇಹಿತರೆ ನಮಸ್ಕಾರ, ಹೊಸ ದಿಗಂತ ಡಿಜಿಟಲ್ ಚಾನೆಲ್ಗೆ ಸ್ವಾಗತ. ಪಶ್ಚಿಮ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಸರ್ಕಾರ ಪತನವಾದ ನಂತರ ಬಿಜೆಪಿ ಸರ್ಕಾರ ಅಂದರೆ ಸುವೇಂದು ಅಧಿಕಾರಿ ಮುಖ್ಯಮಂತ್ರಿಯಾದ ನಂತರ ಅಲ್ಲಿ ಏನೇನು ಬದಲಾವಣೆಗಳಾಗ್ತಾ ಇವೆ, ರಾಜಕೀಯವಾಗಿ, ಸಾಮಾಜಿಕವಾಗಿ, ಆರ್ಥಿಕವಾಗಿ, ಹೀಗೆ ಆ ಎಲ್ಲ ಬದಲಾವಣೆಗಳನ್ನು ನಾವು ನಿಮ್ಮ ಮುಂದೆ ಇಡ್ತಾ ಬಂದಿದ್ದೇವೆ. ಇವತ್ತು ಸಹ ಅಂಥದ್ದೇ ಒಂದು ಪ್ರಮುಖವಾದ ಬದಲಾವಣೆಯನ್ನು ನಾನು ಇವತ್ತು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೇನೆ. ಈ ಬದಲಾವಣೆ ಏನು ಅಂತಂದರೆ, ಮಾತೆತ್ತಿದರೆ ಕಲ್ಲೊಡೆಯೋದು, ಮಾತೆತ್ತಿದರೆ ಬೆಂಕಿ ಹಚ್ಚೋದು ಮಾಡ್ತಾರಲ್ಲ ಕಿಡಿಗೇಡಿಗಳು, ಇಂಥವರನ್ನು ನಿಯಂತ್ರಿಸೋದಕ್ಕೆ, ಇಂಥ ಒಂದು ಪ್ರವೃತ್ತಿ ಮತ್ತೆ ಮುಂದೆ ಯಾವತ್ತೂ ಕಾಣಿಸ್ಕೊಳ್ಳಬಾರ್ದು ಅನ್ನೋದಕ್ಕೆ ಸುವೇಂದು ಅಧಿಕಾರಿ ಸರ್ಕಾರ ಏನು ಮಾಡ್ತಾ ಇದೆ. ಇದೇ ಮೊದಲ ಬಾರಿಗೆ ಇಂಥದ್ದೊಂದು ಕ್ರಮಕ್ಕೆ ಸುವೇಂದು ಅಧಿಕಾರಿ ಸರ್ಕಾರ ಮುಂದಾಗಿದೆ. ಈ ವಿಡಿಯೋ ನೋಡಿದ ಮೇಲೆ ನಿಮಗೂ ಅನಿಸುತ್ತೆ ಕರ್ನಾಟಕದಲ್ಲಿ ಯಾಕೆ ಈ ರೀತಿ ಆಗೋದಿಲ್ಲ. ಕರ್ನಾಟಕದಲ್ಲೂ ಸಹ ಬೆಂಕಿ ಹಚ್ಚೋರು, ಕಲ್ಲೊಡೆಯೋರು, ಈ ಥರದ ಗಲಭೆಗಳು ನಡೀತಾನೆ ಇರ್ತವೆ, ಇಲ್ಲಿ ಯಾಕೆ ಇದು ಸಾಧ್ಯ ಇಲ್ಲ ಅಂತ ನಿಮಗೆ ಖಂಡಿತವಾಗಿ ಅನಿಸುತ್ತೆ. ಈ ವಿಚಾರವನ್ನು ನಿಮ್ಮ ಮುಂದೆ ಇಡೋದಕ್ಕೆ ಮೊದಲು ನಮ್ಮ ಚಾನಲನ್ನು ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋವನ್ನು ಸಂಪೂರ್ಣ ನೋಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಳೆದ 2-3 ದಿನಗಳ ಹಿಂದೆ ಪಶ್ಚಿಮ ಬಂಗಾಳದ ಅಸಾನ್ಸೋಲ್ ಅನ್ನುವಂಥ ಒಂದು ನಗರದಲ್ಲಿ ಜಹಾಂಗೀರ್ ಮೊಹಲ್ಲಾ ಅಂತ ಒಂದು ಏರಿಯಾ ಸ್ನೇಹಿತರೆ, ಅಲ್ಲಿ ಕೆಲವು ಮುಸ್ಲಿಂ ಕಿಡಿಗೇಡಿಗಳು ಏಕಾಏಕಿ ರಾತ್ರೋರಾತ್ರಿ ನುಗ್ಗಿ ಇಡೀ ಪೊಲೀಸ್ ಚೌಕಿಯನ್ನೇ ಧ್ವಂಸ ಮಾಡಿಬಿಟ್ಟಿದ್ರು, ಬೆಂಕಿ ಹಚ್ಚಿಬಿಟ್ಟಿದ್ರು. ಅದು ಏನು, ಆ ಪೊಲೀಸ್ ಚೌಕಿ ಒಳಗಡೆ ನುಗ್ಗಿ ಅಲ್ಲಿರುವಂಥ ಮೇಜು ಕುರ್ಚಿಗಳನ್ನೆಲ್ಲ ಧ್ವಂಸ ಮಾಡಿ, ಕಂಪ್ಯೂಟರ್ಗಳನ್ನೆಲ್ಲ ಒಡೆದಾಕಿ ಅದಕ್ಕೆ ಬೆಂಕಿ ಹಚ್ಚಿ, ಅದರ ಹತ್ತಿರ ಎದುರುಗಡೆ ರಸ್ತೆಯಲ್ಲಿದ್ದಂಥ ವಾಹನಗಳಿಗೆಲ್ಲ ಬೆಂಕಿ ಹಚ್ಚಿ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಇದು ಪ್ರತಿಭಟನೆ ಅಲ್ಲ, ಇದು ಕಿಡಿಗೇಡಿತನ. ಇದಕ್ಕೆ ಕಾರಣಗಳು ಏನೇ ಇರ್ಬೋದು ಆಕ್ರೋಶಕ್ಕೆ, ಆದರೆ ಪ್ರತಿಭಟನೆ ನಡೆಸುವ ರೀತಿ ಇದಲ್ಲ. ಅವತ್ತು ಏನಾಗಿತ್ತು ನೀವೊಂದು ಸಲ ನೋಡಿ. ನೋಡಿದ್ರಲ್ಲ, ಈ ಘಟನೆ ಆದ ನಂತರ ಪೊಲೀಸ್ನವ್ರೇನು ಸುಮ್ಮನೆ ಕೂತ್ಕೊಳ್ಳಿಲ್ಲ, ಗಲಭೆಕೋರರನ್ನ ಹುಡುಕಿ ಅವರನ್ನೆಲ್ಲ ಎತ್ತಾಕೊಂಡು ಹೋದರು. ಒಂದು ಘಟನೆಗೆ ಸಂಬಂಧಪಟ್ಟ ಹಾಗೆ ಇಷ್ಟನ್ನು ಸರ್ಕಾರಗಳು ಅಥವಾ ಪೊಲೀಸರು ಮಾಡ್ತಾರೆ. ಆದರೆ ಸುವೇಂದು ಅಧಿಕಾರಿ ಸರ್ಕಾರ ಇದಕ್ಕಿಂತ ಒಂದು ಹೆಜ್ಜೆ ಮುಂದೆ ಹೋಗಿದೆ. ತನಗಿರುವ ಅಧಿಕಾರವನ್ನು ಬಳಸಿಕೊಂಡು ಸುವೇಂದು ಅಧಿಕಾರಿ ಸರ್ಕಾರದ ಪೊಲೀಸರು ಜಹಾಂಗೀರ್ ಮೊಹಲ್ಲಾಗೆ ಹೋದರು, ಒಂದು ಅನೌನ್ಸ್ಮೆಂಟ್ ಕೂಡ ಮಾಡಿದ್ರು. ಆ ಅನೌನ್ಸ್ಮೆಂಟನ್ನು ಒಂದ್ಸಲಿ ನೋಡ್ಬಿಡಿ. जहांगीर मोहल्ला क्षेत्र में 15/5/2026 को घटित हिंसक घटना के संबंध में आसनसोल नॉर्थ थाना में एक मामला दर्ज किया गया है, जिसका केस नंबर है आसनसोल नॉर्थ केस नंबर 208/26 डेटेड 16/5/2026। उक्त घटना की सरकारी संपत्ति को हुए नुकसान के संबंध में पश्चिम बंगाल मेंटेनेंस एंड पब्लिक ऑर्डर एक्ट 1972 के धारा 15C के अंतर्गत सामूहिक क्षतिपूर्ति विनिधान हेतु सरकारी जांच प्रक्रिया आरंभ की गई है। यदि किसी व्यक्ति को इस घटना के संबंध में कोई जानकारी देनी हो अथवा इस प्रस्तावित समूह को क्षतिपूर्ति संबंध में कोई आपत्ति या निवेदन प्रस्तुत करना है, तो वो निर्धारित समय के भीतर संबंधित पदाधिकारी के समक्ष अपना पक्ष प्रस्तुत कर सकता है। क्षेत्र के सभी निवासियों को सूचित किया जाता है कि इस मामले को गंभीरता से ले और अवश्य सहयोग करें। ನೋಡಿ, ಇಲ್ಲಿ ಪೊಲೀಸರು ಏನು ಅನೌನ್ಸ್ ಮಾಡ್ತಾ ಇದ್ದಾರೆ ಗೊತ್ತಾ? ಜಹಾಂಗೀರ್ ಮೊಹಲ್ಲಾದ ಬಂಧುಗಳೇ ಕೇಳಿಸ್ಕೊಳ್ಳಿ, ಯಾರು ಅವತ್ತು ಇಲ್ಲಿ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿದ್ರೋ, ಗಲಭೆ ಮಾಡಿದ್ರೋ, ಪೊಲೀಸ್ ಚೌಕಿಯನ್ನು ಧ್ವಂಸ ಮಾಡಿದ್ರೋ, ವಾಹನಗಳಿಗೆ ಬೆಂಕಿ ಇಟ್ಟರೋ, ಅಂಥವರ ವಿರುದ್ಧ ಕಠಿಣ ಶಿಕ್ಷೆ ಆಗುತ್ತೆ, ಅಂಥವರಿಂದ ನಾವು ಪರಿಹಾರವನ್ನು ವಸೂಲು ಮಾಡ್ತೀವಿ. ಅದಾದ ನಂತರದಲ್ಲಿ
ವೆಸ್ಟ್ ಬೆಂಗಾಲ್ ಮೇಂಟೆನೆನ್ಸ್ ಆ್ಯಕ್ಟ್ ಆಫ್ ಪಬ್ಲಿಕ್ ಆರ್ಡರ್ 1972 1972 ಪಶ್ಚಿಮ ಬಂಗಾಳ ಸಾರ್ವಜನಿಕ ಶಾಂತಿ ನಿಯಂತ್ರಣ ಕಾಯ್ದೆ ಅನ್ವಯ ಅದರ 15ನೇ ಕಲಂನಡಿ ಕ್ರಮ ಕೈಗೊಳ್ಳುತ್ತೇವೆ. ಈ ಘಟನೆಗೆ ಸಂಬಂಧಪಟ್ಟ ಹಾಗೆ ಯಾವುದೇ ಸಾಕ್ಷಿ ಮಾಹಿತಿ ಇದ್ದವರು ದಯವಿಟ್ಟು ಪೊಲೀಸರಿಗೆ ಕೊಡಬೇಕು, ಇಲ್ಲ ಅಂದರೆ ಈ ಕಾಯ್ದೆ ಅನ್ವಯ ಕ್ರಮ ತಗೊಳ್ತೀವಿ ಅಂತ ಅನೌನ್ಸ್ ಮಾಡ್ತಾ ಇದ್ದಾರೆ. ಏನಿದು ಕಾಯ್ದೆ? ನಾನು ಒಂದು ಸ್ವಲ್ಪ ಸ್ಟಡಿ ಮಾಡಿದೆ. ಈ 1972 ಮೇಂಟೆನೆನ್ಸ್ ಆಫ್ ಪಬ್ಲಿಕ್ ಆರ್ಡರ್ ಕಾಯ್ದೆಯಲ್ಲಿ 15A, 15B, 15C ಅಂತ 3 ಕಲಂಗಳು ಬರ್ತವೆ. 15A ಏನು ಹೇಳುತ್ತೆ ಅಂತಂದರೆ, ಯಾರು ಗಲಭೆಕೋರರು ಇರ್ತಾರೆ ಅವರಿಗೆ ಶಿಕ್ಷೆ ಆಗಬೇಕು. ಸಹಜ, ಕರ್ನಾಟಕದಲ್ಲೂ ಅದನ್ನು ಪೊಲೀಸರು ಸದಾ ಹೇಳ್ತಾರೆ. ಎರಡನೇದೇನು 15B, ಗಲಭೆಕೋರರಿಂದ ನಾಶವಾದಂತಹ ಆ ಪಬ್ಲಿಕ್ ಪ್ರಾಪರ್ಟಿಗಳ ಪರಿಹಾರದ ರೂಪವಾಗಿ ಹಣವನ್ನು ವಸೂಲಿ ಮಾಡಬೇಕು ಅಂತ ಹೇಳಿತ್ತು. ಇದನ್ನು ಕರ್ನಾಟಕದಲ್ಲಿ ಬಹುಶಃ ಹೇಳಿದ ಉದಾಹರಣೆಗಳು ಇಲ್ಲ. ಹಿಂದೆ ಒಂದು ಸಲ ಪಬ್ಲಿಕ್ ಡಿಮ್ಯಾಂಡ್ ಬಂದಿತ್ತು, ಈ ರೀತಿ ಗಲಭೆಕೋರರಿಂದ ಹಣವನ್ನು ವಸೂಲಿ ಮಾಡಬೇಕು, ಅವರಿಂದ ಪರಿಹಾರ ವಸೂಲಿ ಮಾಡಬೇಕು ಅನ್ನುವಂಥ ಕೂಗು ಜನಸಾಮಾನ್ಯರಿಂದ ಎದ್ದಿತ್ತು. ಆದರೆ ಸರ್ಕಾರಗಳು ಈ ಬಗ್ಗೆ ಏನು ಮಾಡಿದಾಗ ಕಾಣೋದಿಲ್ಲ. ಸಹಜ, ಕಿಡಿಗೇಡಿಗಳಿಂದಲೇ ಹಣ ವಸೂಲಿ ಮಾಡಿದಾಗ ಅವರಿಗೆ ಬುದ್ಧಿ ಬರುತ್ತೆ. ಆದರೆ ಈ ಕಾಯ್ದೆಯ 15C ಇನ್ನೊಂದು ಅಂಶವನ್ನು ಹೇಳುತ್ತೆ ಸ್ನೇಹಿತರೆ. ಅದು ಆ ಇಡೀ ಮೊಹಲ್ಲಾಗೆ ಸಂಬಂಧಪಟ್ಟದ್ದು. ಅದು ಏನು ಹೇಳುತ್ತೆ ಅಂತಂದರೆ, ಈ ಘಟನೆಗೆ ಸಂಬಂಧಿಸಿದ ಹಾಗೆ ನಿಮ್ಮ ಬಳಿ ಯಾವುದಾದರೂ ಸಾಕ್ಷಿ ಇದ್ದಲ್ಲಿ ಅದನ್ನು ಮುಚ್ಚಿಟ್ಕೊಳ್ಬೇಡಿ, ಅದನ್ನು ಪೊಲೀಸರಿಗೆ ಕೊಡಿ. ಗಲಭೆಕೋರರನ್ನು ರಕ್ಷಿಸುವ ಕೆಲಸಕ್ಕೆ ಮುಂದಾಗಬೇಡಿ. ಗಲಭೆಕೋರರು ಎಲ್ಲಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪೊಲೀಸರಿಗೆ ಕೊಡಿ. ಇಲ್ಲದಿದ್ದರೆ ಇಡೀ ಮೊಹಲ್ಲಾದ ಮೇಲೇ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕಾಗುತ್ತೆ ಅಂತ ಸ್ಪಷ್ಟವಾಗಿ 15C ಹೇಳುತ್ತೆ. 15A ಶಿಕ್ಷೆ ಬಗ್ಗೆ ಮಾತಾಡುತ್ತೆ, 15B ಕಾಂಪೆನ್ಸೇಷನ್ ಬಗ್ಗೆ ಮಾತಾಡುತ್ತೆ, 15C ಕಲೆಕ್ಟಿವ್ ಕಾಂಪೆನ್ಸೇಷನ್ ಬಗ್ಗೆ ಮಾತಾಡುತ್ತೆ. ಅಂದರೆ ಯಾವ ಏರಿಯಾದ ಜನಗಳಿಗೆ ಎಲ್ಲವೂ ಗೊತ್ತು, ಆದರೂ ಅವೆಲ್ಲವನ್ನು ಮುಚ್ಚಿಡ್ತಾರೆ, ಆ ಗಲಭೆಕೋರರಿಗೆ ತಮ್ಮ ಮನೆಯಲ್ಲಿ ರಕ್ಷಣೆ ಕೊಡ್ತಾರೆ, ಅಂಥ ಮಾಹಿತಿಯನ್ನು ಪೊಲೀಸರಿಗೆ ಕೊಡೋದಿಲ್ವೋ ಆಗ ಸರ್ಕಾರ ಈ ಕಾನೂನನ್ನು ಬಳಸಿ ಇಡೀ ಮೊಹಲ್ಲಾಗೇನೆ ಪರಿಹಾರದ ಹಣ ವಸೂಲಿಯ ಶಿಕ್ಷೆಯನ್ನು ಕೊಡಬಹುದು. ಇಡೀ ಮೊಹಲ್ಲಾದಿಂದ ಪರಿಹಾರದ ಹಣವನ್ನು ವಸೂಲಿ ಮಾಡಬಹುದು. ಇಡೀ ಏರಿಯಾ ಇಂಥ ಒಂದು ಕಾನೂನನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಸುವೇಂದು ಸರ್ಕಾರ ಮುಂದಾಗಿದೆ. ಇದು ಅಪರೂಪದಲ್ಲಿ ಅಪರೂಪ ಅಂತನೂ ಅಲ್ಲ. ಇದೇ ಮೊದಲ ಬಾರಿಗೆ ಪಶ್ಚಿಮ ಬಂಗಾಳದಲ್ಲಿ ಇಂಥ ಒಂದು ಕಾಯ್ದೆಯನ್ನು ಬಳಸ್ಕೊಳ್ಳೋದಕ್ಕೆ ಸರ್ಕಾರ ನಿರ್ಧಾರ ಮಾಡಿದೆ. 2017ರಲ್ಲಿ ಈ ಕಾಯ್ದೆಯನ್ನು ರೂಪಿಸಲಾಯಿತು ಪಶ್ಚಿಮ ಬಂಗಾಳದಲ್ಲಿ. ಸೊ ಇದರ ಉದ್ದೇಶ ಏನೋ ಘಟನೆ ಆಗುತ್ತೆ, ಒಂದಷ್ಟು ಕಿಡಿಗೇಡಿಗಳಿಗೆ ಶಿಕ್ಷೆ ಆಗುತ್ತೆ, ಆದರೆ ಮತ್ತೆ ಅದೇ ಘಟನೆ ಮುಂದುವರಿಯುತ್ತೆ. ಆದರೆ ಇಂಥ ಘಟನೆಗಳು ಮತ್ತೆ ಮರುಕಳಿಸಬಾರದು, ಇಂಥ ಘಟನೆಗಳಿಗೆ ನಾವು ಕೈ ಹಾಕಬಾರದು, ಇಂಥ ಕೆಲಸಕ್ಕೆ ನಾವು ಕೈ ಹಾಕಬಾರದು ಅನ್ನುವಂಥ ಭಯ ಕಿಡಿಗೇಡಿಗಳಿಗೆ ಬರಬೇಕು. ಕಿಡಿಗೇಡಿಗಳ ಸುತ್ತ ಇರುವ ಸಮಾಜ ಬಾಂಧವರಿಗೂ ಬರಬೇಕು. ಆ ಮೊಹಲ್ಲಾದಲ್ಲಿ ಯಾರ್ಯಾರಿದ್ದಾರೆ ಅವರು ಸಹ ಇಂಥ ಕಿಡಿಗೇಡಿಗಳ ಬಗ್ಗೆ ಗಮನ ಹರಿಸಬೇಕು. ಇಂಥ ಕಿಡಿಗೇಡಿಗಳನ್ನು ಮುನ್ನೆಚ್ಚರಿಕೆ ಕ್ರಮವಾಗಿ ಪೊಲೀಸರಿಗೆ ಒಪ್ಪಿಸುವಂಥ ಕೆಲಸ ಮಾಡಬೇಕು. ಈ ರೀತಿಯ ವಾತಾವರಣ ಒಂದು ಸಮಾಜದಲ್ಲಿ ನಿರ್ಮಾಣ ಆಗಬೇಕು. ಈ ಉದ್ದೇಶದಿಂದ ಈ ಕಾನೂನನ್ನು ಬಳಕೆ ಮಾಡಿಕೊಳ್ಳೋದಕ್ಕೆ ಸುವೇಂದು ಅಧಿಕಾರಿ ಸರ್ಕಾರ ಮುಂದಾಗ್ತಾ ಇದೆ. ಅಂದರೆ ಗಲಭೆಕೋರರಿಗಷ್ಟೇ ಅಲ್ಲ, ಗಲಭೆಕೋರರನ್ನು ರಕ್ಷಿಸುವಂಥ ಇಡೀ ಏರಿಯಾಗೆ ಶಿಕ್ಷೆ. ಇಂಥ ಒಂದು ಕ್ರಮವನ್ನು ಕರ್ನಾಟಕದ ಸರ್ಕಾರ ತಗೊಳ್ಳುತ್ತಾ? ಕರ್ನಾಟಕದಲ್ಲಿ ಇಂಥ ಕಾನೂನುಗಳು ಇದೆಯಾ? ಗೃಹ ಸಚಿವ ಪರಮೇಶ್ವರ್ ಅವರು ಹೇಳಬೇಕು. ಇಂಥದ್ದೊಂದು ಕ್ರಮವನ್ನು ಕರ್ನಾಟಕ ಸರ್ಕಾರ ತಗೊಂಡಿದ್ದೇ ಆದರೆ ಮುಂದಿನ ದಿನಗಳಲ್ಲಿ ಕರ್ನಾಟಕದಲ್ಲೂ ಸಹ ನಿಜಕ್ಕೂ ಶಾಂತಿಯುತವಾದಂಥ ಒಂದು ಸಮಾಜ ನಿರ್ಮಾಣ ಮಾಡೋದಕ್ಕೆ ಸಾಧ್ಯ ಇದೆ. ಈ ಕಾಯ್ದೆ ದುರ್ಬಳಕೆ ಆಗುತ್ತೆ, ಬಳಕೆ ಸರಿಯಾಗಿ ಆಗಲ್ಲ, ಇದೆಲ್ಲ ವಾದ ವಿವಾದಗಳು ಒಂದು ಕಡೆ. ಆದರೆ ಉದ್ದೇಶ ಸ್ಪಷ್ಟವಾಗಿದ್ದಾಗ ಎಲ್ಲ ಕಾನೂನುಗಳು ಸದ್ಬಳಕೆ ಆಗುತ್ತೆ. ಕರ್ನಾಟಕದಲ್ಲೂ ಸಹ ಇದು ಆಗುತ್ತಾ ಅನ್ನುವಂಥ ಪ್ರಶ್ನೆಯಾಗಿಯೇ ಉಳಿಯುತ್ತೋ ಅಥವಾ ಅದು ಚಾಲ್ತಿಗೆ ಬರುತ್ತೋ ಕಾದು ನೋಡಬೇಕು.